ಟಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡದ ಮೊರಾರ್ಜಿ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿ ಎಲ್.ವಿ. ಮಣಿಕಂಠ ಮನೆಯಿಂದ ಮರಳಿ ಹಾಸ್ಟೆಲ್ಗೆ ಹೋದವನು ನಾಪತ್ತೆಯಾಗಿದ್ದಾನೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ತುಂಬಿಕೆರೆ ದೊಡ್ಡ ತಾಂಡದ ವಿದ್ಯಾರ್ಥಿ ಮಣಿಕಂಠನನ್ನ ಹುಡುಕಿಕೊಂಡು ಕೊಡಿ ಅಂತ ತಂದೆ ವೆಂಕಟೇಶ್ ನಾಯಕ್ ಹಾಗೂ ತಾಯಿ ಕುಸುಮಾಬಾಯಿ ಸೇರಿ ಗ್ರಾಮಸ್ಥರು ಹಿರೇಹಡಗಲಿ ಪೊಲೀಸ್ ಠಾಣೆಯಲ್ಲಿ ಮನವಿ ಸಲ್ಲಿಸಿದರು. ಇನ್ನು 22 ದಿನಗಳಾದರೂ ಮಗುವಿನ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಹೆತ್ತವರು ಮಗನ ಹುಡುಕಿಕೊಡಿ ಅಂತ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ನನ್ನ ಮಗನ ಹೆಸರು ಎಲ್.ವಿ. ಮಣಿಕಂಠ. ಕೆಂಚನಗುಡ್ಡ ಮೊರಾರ್ಜಿ ಶಾಲೆಯಲ್ಲಿ ಓದ್ತಾ ಇದ್ದ. 9ನೇ ತರಗತಿ. ಶಾಲೆಯಲ್ಲೂ ಉತ್ತಮನಾಗಿದ್ದ. ಹಾಗೇನೆ ಇಲ್ಲಿ 27ನೇ ತಾರೀಕರಂದು 24ನೇ ತಾರೀಕು ಮನೆಗೆ ಬಂದಿದ್ದ, ಆರಾಮಿಲ್ಲ ಅಂತೇಳಿ. ಇಲ್ಲಿಂದ ತೋರಿಸಿ ಮತ್ತೆ 27ನೇ ತಾರೀಕು ಹೋಗ್ತೀನಪ್ಪ ಅಂತೇಳಿ ಊರಿಗೆ ಹೋಗಿದ್ದ. ಇದು ಶಾಲೆಗೆ ಹೋಗಿದ್ದ. ಶಾಲೆಗೆ ಹೋಗಿ ಹೊಸಪೇಟೆಗೆ ಹೋಗಿ ಫೋನ್ ಮಾಡಿದ. ನ್ಯೂಸ್ ಹೌಸ್ಗೆ ಹೋಟ್ಲಿಂದ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೇನಪ್ಪ ಅಂತೇಳಿ. ಆ ಕಡೆ ಶಾಲೆಗೂ ಹೋಗದೆ, ಈ ಕಡೆ ಮನೆಗೂ ಬಾರದೆ, ಶಾಲೆಗೂ ಹೋಗಿಲ್ಲ. ನ್ಯೂಸ್ ಹೌಸ್ಗೆ ಹೋಟೆಲ್ನ ನಂಬರ್ ಇಸ್ಕೊಂಡು ನಾನು ಫೋನ್ ಮಾಡಿದೆ. ನನ್ನ ಫೋನಲ್ಲಿ ಬಂದ ಕಾಲ್ ನಂಬರಿಂದ, ಇಲ್ಲಪ್ಪ ಊಟ ಮಾಡಿ ಹೋದ್ರು, ಕಸ್ಟಮರ್ ಇರ್ತಾರೆ ಅಂತ ಹೇಳಿದರು. ಆದರೆ ಕೆಂಚನಗುಡ್ಡ ಶಾಲೆ ವಾರ್ಡನ್ಗಳಿಗೆ ಫೋನ್ ಮಾಡಿ ನಾನು 5:45 ಫೋನ್ ಮಾಡಿದಾಗ, ಇಲ್ಲಪ್ಪ ಬಂದಿಲ್ಲ, ನೋಡ್ತೀನಿ ಅಂತ ಹೇಳಿದರು. ನೋಡ್ಕೊಂಡು ಆಮೇಲೆ ಎಸ್ ಮಣಿಕಂಠ ಬಂದಿದ್ದಾನೆ ಅಂತ ಹೇಳಿದರು. ಎಸ್ ಮಣಿಕಂಠ ಅಲ್ಲ ಸರ್, ನಮ್ಮ ಮಗನ ಹೆಸರು ಎಲ್.ವಿ. ಮಣಿಕಂಠ ಅಂತ ಹೇಳಿದೆ. ಅವನಲ್ಲಿ ಶಾಲೆಗೂ ಹೋಗದೆ, ಈ ಕಡೆ ಮನೆಗೂ ಬರದೆ 27ನೇ ತಾರೀಕಿದಂದು ಎಲ್ಲಿ ಹೋಗಿದ್ದಾನೆ ಅನ್ನೋದು ಕಾಣೆ ಆಗಿಬಿಟ್ಟಿದ್ದಾನೆ. ನನ್ನ ಮಗನ್ನ ಎಲ್ಲ ಮೀಡಿಯಾದವರು, ಎಲ್ಲ ಮಾಧ್ಯಮದವರು, ಎಲ್ಲ ಸ್ಟೇಷನ್ PSIಗಳು, ಕಾನ್ಸ್ಟೇಬಲ್ಗಳು ನನ್ನ ಮಗನನ್ನು ಹುಡುಕಿ ಕೊಡಲು ಸಹಾಯ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ನಾವು ಕಡು ಬಡವರಿದ್ದು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಓದಲಿ ಅಂತೇಳಿ ಓದಿಸ್ತಾ ಇದ್ವಿ. ಆದರೆ ಈ ರೀತಿ ಆಗ್ಬಿಟ್ಟಿದೆ. ಇದನ್ನು ತಾವೇ ಎಲ್ಲ ಇದು ಮಾಡ್ಬೇಕಂತೇಳಿ ಕೇಳ್ಕೊಳ್ತೀವಿ. 2024 ಡಿಸೆಂಬರ್ 27ರಂದು ವಿಜಯನಗರದ ಬಸ್ ನಿಲ್ದಾಣದ ಮುಂಭಾಗದ ಸಾವಜಿ ಹೋಟೆಲ್ನಲ್ಲಿ ಊಟ ಮಾಡಿ ಹೋಗ್ತಾ ಇರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.